ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ಬ್ಲಾಗ್ ಸ್ಟಾರ್ಟ್. ಇವಾಗ ಧರ್ಮಸ್ಥಳದಿಂದ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಎಲ್ಲಿಗೆ ಬಂದಿದ್ದೀವಿ ಅಂದರೆ, ಏನು ಹುಡುಕ್ತಾ ಇದ್ದೀರಾ? ಮೀನು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಇದು ಲಾಂಗ್ ವಿಡಿಯೋ ಆಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೆಕ್ಸ್ಟ್ ತಿಳಿಸ್ತೀನಿ. ಅಲ್ಲಿವರೆಗೂ ಬಂದು ನಾವು ನಮ್ಮ ಅಮ್ಮಮ್ಮ ಹೇಳ್ಬಿಟ್ಟು ಹೊರಟ್ವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಮುಂದೆ ಹೇಳ್ತೀನಿ. ಹಾಗೆ ಹಾಸನಲ್ಲಿ ನಮ್ಮ ಅಜ್ಜಿಯವರು ಬಂದರು. ಅವರನ್ನು ಹಂಗೆ ಪಿಕ್ ಮಾಡಿಕೊಂಡು ನಾವು ಹೊರಟ್ವಿ ಹಾಸನದಿಂದ. ಮದುವೆ ಬ್ಯುಸಿಲಿ ಮದುವೆ ಯಾವುದು ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಫುಲ್ ಆ ಬ್ಯುಸಿಲೇ ಎಲ್ಲ ಓಡಾಡ್ತಿದ್ರು. ಹಾಗಾಗಿ ಯಾವ ಲಾಗ್ನೂ ಮಾಡೋಕ್ಕಾಗಿಲ್ಲ, ಯಾವ ವೀಡಿಯೋನೂ ಶೂಟ್ ಮಾಡ್ಕೊಳಕ್ಕಾಗಿಲ್ಲ. ಹಾಗಾಗಿ ಇವಾಗಾದರೂ ಅಟ್ಲೀಸ್ಟ್ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀವಿ. ನಾವು ಹಂಗೆ ಮಧ್ಯದಲ್ಲಿ ಗಾಡಿ ನಿಲ್ಲಿಸಿ ಊಟ ಮಾಡ್ಕೋಬೇಕಿತ್ತು. ಊಟ ಎಲ್ಲ ಮಾಡ್ಕೊಂಡ್ವಿ. ಕೊಟ್ಟಿಗೆಹಾರದಲ್ಲಿ ನೀರು ದೋಸೆ ತಿಂದಿದ್ದು ಚೆನ್ನಾಗಿತ್ತು, ಪರವಾಗಿಲ್ಲ. ಆಮೇಲೆ ಬಂದ್ವಿ. ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಧರ್ಮಸ್ಥಳಕ್ಕೆ. ಏಕೆಂದರೆ ನಮ್ಮ ಮನೆಯವ್ರಿಗೆ ಧರ್ಮಸ್ಥಳ ಅಂದರೆ ತುಂಬ ಇಷ್ಟ. ಅಲ್ಲಿಗೆ ಹೋಗ್ತಾನೆ ಇರ್ತೀವಿ, ವರ್ಷಕ್ಕೆ 4-5 ಸಲ. ಏನೇ ಬೇಜಾರಾದರೂ, ಏನೇ ಖುಷಿಯಾದರೂ ಫಸ್ಟ್ ಹೋಗೋದೇ ನಾವು ಧರ್ಮಸ್ಥಳಕ್ಕೆ. ಧರ್ಮಸ್ಥಳಕ್ಕೆ ಬಂದು ರೂಮ್ ಎಲ್ಲ ತೊಗೊಂಡು ಚೆನ್ನಾಗಿ ಮತ್ತೆ ಹೊರಟ್ವಿ ಊಟಕ್ಕೆ ಅಂತ. ಊಟ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ದರ್ಶನಕ್ಕೆ ಬಂದ್ವಿ. ದರ್ಶನವೂ ಬೇಗ ಆಯಿತು, ಯಾಕಂದರೆ ನಾವು ಬೇಗನೆ ದರ್ಶನ ಮುಗಿಸ್ಕೊಂಡ್ವಿ. ನೈಟೇ ಬಂದಿದ್ದರಿಂದ ನೈಟು ದರ್ಶನ ಮಾಡಲಿಲ್ಲ ನಾವು. ಬೆಳಗ್ಗೆಯೇ ಪೂಜೆಗೆ ಹೋಗ್ಬಿಡೋಣ ಅಂತ ಬೆಳಗ್ಗೆ ಪೂಜೆಗೆ ಹೋದ್ವಿ. ಹಂಗೆ ಹೆಗ್ಡೆಯವ್ರು ಬಂದಿದ್ದರು, ಅವ್ರ ದರ್ಶನವೂ ಸಿಕ್ತು ನಮಗೆ. ಎಷ್ಟೊಂದು ಸಲ ಹೋಗಿದ್ದೀವಿ, ಅಷ್ಟೊಂದು ಯಾವಾಗಲೂ ಸಿಕ್ಕಿರಲಿಲ್ಲ. ಇವತ್ತು ಸಿಕ್ಕಿರೋ ಖುಷಿ ಆಯಿತು. ಹಾಗೆ ದರ್ಶನ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಡೇ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಬಂದು. ಇನ್ನು ಊಟ 11ಇಂದ ಸ್ಟಾರ್ಟ್ ಆಗೋದ್ರಿಂದ ಅಷ್ಟರೊಳಗೆ ಒಂದು 2-3 ದೇವಸ್ಥಾನ ನೋಡ್ಕೊಂಡು ಬಂದ್ಬಿಡೋಣ ಅಂತ ಅಲ್ಲಿಂದ ಕಾಫಿ ಕುಡ್ಕೊಂಡು ಹೊರಟ್ವಿ. ನಾವು ಹೋಗಿದ್ದು ಗೊಮ್ಮಟೇಶ್ವರಕ್ಕೆ ಅನಿಸುತ್ತೆ. ಹಾಯ್, ವೆಲ್ಕಮ್ ಬ್ಯಾಕ್. ಇವಾಗ ಧರ್ಮಸ್ಥಳದಿಂದ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಎಲ್ಲಿಗೆ ಬಂದಿದ್ದೀವಿ ಅಂದರೆ ಗೊಮ್ಮಟೇಶ್ವರ ಹತ್ರ. ಬನ್ನಿ ಹೋಗೋಣ. ನಾವೊಂದು 2-3 ಸಲ ಹೋಗಿದ್ವಿ. ನಮ್ಮ ಅಜ್ಜಿಯವ್ರು ನೋಡಿಲ್ಲ, ತುಂಬ ವರ್ಷ ಆದಮೇಲೆ ಹೋಗಿರೋದು ಹೋಗಿಲ್ಲ ಅಂತ ಅಂದರು. ಹಾಗಾಗಿ ಅವ್ರನ್ನ ಕರ್ಕೊಂಡು ಹತ್ರ ಅಲ್ವಾ ಅಲ್ಲಿಂದ ಇನ್ನೇನು ಪ್ರಸಾದ ಸಿಗೋ ಅಷ್ಟರಲ್ಲಿ ಒಂದು 2-3 ದೇವಸ್ಥಾನ ನೋಡೋಣ ಅಂತ ಹೋದ್ವಿ. ಇಲ್ಲೊಂದು 1/4 ಗಂಟೆನೂ ಇರಲಿಲ್ಲ, ಬೇಗ ನೋಡಿಕೊಂಡು ಇವರೆಲ್ಲ ನೋಡ್ತಾ ಇದ್ರು ಹಿಂಗೆ ಗೊಮ್ಮಟೇಶ್ವರನ ತಂದಿದ್ದೀವಿ ಅಂತ. CNG ಖಾಲಿಯಾಗಿ ಹೋಗ್ತಿಲ್ಲ, CNGನೇ ಸಿಗಲ್ಲ ಇಲ್ಲೆಲ್ಲೂ. ಸಿಕ್ಕಿದ ಹತ್ರ ಹಾಕ್ಸ್ಕೋಬೇಕು. ನೆಕ್ಸ್ಟು ಸೂರ್ಯನ ದೇವಸ್ಥಾನಕ್ಕೆ ಬಂದ್ವಿ. ನಾನು ಲಾಸ್ಟ್ ಟೈಮ್ ಬಂದಾಗ ಏನು ಹರಕೆ ಮಾಡ್ಕೊಂಡು ಹೋಗಿದ್ದೆ. ನಮ್ಮದು ಮನೆ ಆಗ್ತಾಯಿತ್ತು, ಕಂಪ್ಲೀಟ್ ಆದರೆ ಹರಕೆ ಸಲ್ಲಿಸ್ತೀನಿ ಅಂತ. ಹಾಗಾಗಿ ಅದನ್ನು ಹರಕೆ ಎಲ್ಲ ಸಲ್ಲಿಸ್ಬಿಟ್ಟು ಮುಗಿಸಿದ್ವಿ. ಅಲ್ಲೂ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಮೀನು ಕಾಣ್ವಾ? ಮಣ್ಣಿನ ಹರಕೆ ಬನ. ಆಮೇಲೆ ಕೋಳಿ ಮಣ್ಣಿನ ಹರಕೆ ಬನ. ಸೂರ್ಯನ ದೇವಸ್ಥಾನದಲ್ಲಿ ಮಣ್ಣಿನ ಹರಕೆ ಬನಕ್ಕೆ ಬಂದಿದ್ದೀವಿ. ಬನ್ನಿ ತೋರಿಸ್ತೀನಿ. ಹರಕೆ ಮಾಡಿರೋದು ಅಂದರೆ ಮನೆ, ಕಾರು, ನಾವೇನು ಅಂದ್ಕೊಂಡಿರ್ತೀವಿ ಅದಾದರೆ ಅದೇ ಥರದ ಮಣ್ಣಿಂದು ಏನಾದರೂ ಅಂದರೆ ಟಾಯ್ಸ್ ಇರುತ್ತಲ್ಲ, ಆ ಥರ ಮಾಡಿಕೊಡ್ತೀನಿ ಅಂತ ಹರಕೆ ಮಾಡ್ಕೊಂಡು ಹೋಗಿರ್ತಾರೆ. ಅದಾದರೆ ಬಂದು
ಅಂದರೆ ನಾವೇನು ಹರಕೆ ಮಾಡ್ಕೊಂಡು ಹೋಗಿರ್ತೀವಿ ಅದು ನೆರವೇರಿದ್ದಾದಮೇಲೆ ಬಂದು ಹರಕೆ ಸಲ್ಲಿಸ್ಬೇಕು ಅನ್ನೋ ಪದ್ಧತಿ ಇಲ್ಲಿ. ಅವರು ಹೇಳಿದ್ರು ಇದನ್ನು ತೊಗೊಂಡೋಗಿ ಅಲ್ಲಿ ಕೊಟ್ಟರೆ ಪೂಜೆ ಮಾಡಿಬಿಟ್ಟು ಹರಕೆ ಸಲ್ಲಿಸಿದೆ ನೀವು ಮಣ್ಣಿನ ಹರಕೆ ಬನ ಹತ್ರ ಹೋಗ್ಬಿಟ್ಟು ಹರಕೆ ಸಲ್ಲಿಸಿದ್ದೀನಿ ಅಂತ ಹೇಳಿ ಅಂತ. ಅಲ್ಲಿಂದ ನಾವು ರಾಮಕ್ಷೇತ್ರಕ್ಕೆ ಬಂದ್ವಿ. ಅಲ್ಲೂ ಚೆನ್ನಾಗಿತ್ತು. ಅಂದರೆ ನಾವು 2 ಟೈಮ್ಸ್ ಹೋಗಿದ್ವಿ, ಟೈಮ್ ಇತ್ತಲ್ಲ ಅಂತ ಹಾಗೆ ಹೋಗ್ಬಿಟ್ಟು ಅಲ್ಲೂ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಧರ್ಮಸ್ಥಳಕ್ಕೆ ಬಂದ್ವಿ. ನನ್ನ ವಾಯ್ಸ್ ಸರಿ ಇಲ್ಲ, ಸ್ವಲ್ಪ ನೀರು ವ್ಯತ್ಯಾಸ ಆಗಿಬಿಟ್ಟು ವಾಯ್ಸ್ ಕೆಟ್ಟೋಗ್ಬಿಟ್ಟಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಬೇಕು. ನಾವು ಅಲ್ಲಿಂದ ಎಲ್ಲ ದೇವ್ರನ್ನ ನೋಡಿಕೊಂಡು ರಾಮಕ್ಷೇತ್ರದಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿ ನಾಗಬನ ಅಂತ ಇದೆ, ಅಲ್ಲೂ ನಾಗದೇವತೆನ ದರ್ಶನ ಮಾಡಿಕೊಂಡು ಬಂದ್ವಿ. ಇವಾಗ ಇಲ್ಲಿಗೆ ಬಂದ್ವಿ. ಮತ್ತು ಧರ್ಮಸ್ಥಳಕ್ಕೆ ಬಂದು ಊಟಕ್ಕೆ ಬಂದ್ವಿ. ಎಲ್ಲೇ ನಾವು ಪ್ರಸಾದ ಮಿಸ್ ಮಾಡಿದ್ರು ಧರ್ಮಸ್ಥಳದಂತೂ ಮಿಸ್ ಮಾಡೋದೇ ಇಲ್ಲ. ಯಾಕಂದರೆ ನೆಮ್ಮದಿನೇ ಇರಲ್ಲ ಅಲ್ಲಿ ಊಟ ಮಾಡೋದ್ರಲ್ಲಿ ಅಂತಂದರೆ. ಹಾಗಾಗಿ ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಸೌತಡ್ಕಗೆ ಬಂದ್ವಿ. ಸೌತಡ್ಕ ಗಣಪತಿ ಪದೇ ಪದೇ ನಾವು ಹೋದಾಗೆಲ್ಲ ಹೋಗ್ತಾನೆ ಇರ್ತೀವಿ. ಅಂದರೆ ಚೆಂದ ಗಣಪತಿ ನೋಡೋಕ್ಕೆ ಅಲ್ಲಿ ಅಷ್ಟು ಚೆಂದ ಇರುತ್ತೆ. ಹಂಗೆ ಗಣಪತಿನ ನೋಡಿಕೊಂಡು ಅಲ್ಲಿ ಫುಲ್ಸರ್ ಸೋಡಾ ಅಂತೂ ಮಿಸ್ ಮಾಡೋದೇ ಇಲ್ಲ. ಫುಲ್ಸರ್ ಸೋಡಾನ ಕುಡ್ಕೊಂಡು ಆರಾಮಾಗಿ ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಹೊರಟ್ವಿ. 1 ಮಂತೇ ಆಗೋಗ್ಬಿಟ್ಟಿತ್ತೇನೋ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದೆ. ವೀಡಿಯೋ ಮಾಡ್ಕೋಬೇಕು ಅಂತ ವೀಡಿಯೋ ಮಾಡ್ಕೊಂಡಿದ್ದೆ, ಎಡಿಟ್ ಮಾಡೋಕ್ಕೆ ಟೈಮ್ ಇರ್ತಿರ್ಲಿಲ್ಲ. ಅಷ್ಟೊಂದು ಕೆಲಸ ಇತ್ತು. ಹಾಗಾಗಿ ವೀಡಿಯೋಗಳನ್ನ ಮಾಡೋಕ್ಕೆ ಆಗಿಲ್ಲ. ಎಷ್ಟೊಂದು ವೀಡಿಯೋಗಳು ಹಳೆ ವೀಡಿಯೋಗಳೆಲ್ಲ ಹಾಗೆ ಇದೆ, ಎಡಿಟ್ ಮಾಡಿಲ್ಲ, ವಾಯ್ಸ್ ಕೊಟ್ಟಿಲ್ಲ. ಎಷ್ಟೊಂದು ವೀಡಿಯೋಗಳಿನ್ನು ಹಾಗೇ ಇದೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ 8 ಗಂಟೆಯಿಂದ ಅಂದರು ಲೇಟಾಗಿ ಹೋಗ್ಬಿಡುತ್ತೆ ಅಂತ ನಾವು ಹೊರಟ್ವಿ. ನಮ್ಮ ಅಜ್ಜಿಯವ್ರನ್ನ ಹಾಗೆ ಹಾಸನಲ್ಲಿ ಇಳಿಸ್ಬಿಟ್ಟು ನಾವು ಮನೆಗೆ ಬಂದ್ವಿ. ಇವತ್ತು ನಾವು ನೆನ್ನೆ ನೈಟ್ ಬರೋದು ಲೇಟ್ ಆಗೋಯಿತು, ಹಾಗಾಗಿ ವೀಡಿಯೋನ ಎಂಡ್ ಮಾಡೋಕ್ಕಾಗಿಲ್ಲ. ಇವತ್ತು ಬೆಳಗ್ಗೆ ಎಂಡ್ ಮಾಡ್ತಾಯಿದ್ದೀನಿ. ಆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.